ಪಕ್ಷಕ್ಕೆ ಏನು ಗಮನ ತಂದಿಲ್ವಾ ಸರ್? ಇದೇನು ಇದೇ ತರ ನಡೀಲಿ ಅವ್ರು ಮತ್ತೆ ಬರ್ತಾರೆ ಅಂತ ಅವಕಾಶ ಮಾಡಿ ಕೊಟ್ಟಿದ್ರೆ ಹೇಗೆ ಸರ್? ನೋಡ್ರಿ, ನಾನು ಇದ್ರ ಬಗ್ಗೆ ಅವ್ರ ಚರ್ಚೆ ಮಾಡಿದ್ದೀನಿ ಸಾಕಷ್ಟು ಸಲ. ನಾನು ಈಗಲೂ ಕೂಡ ತಮ್ಮ ಮೂಲಕನ ಏನು ಕಾರ್ಪೊರೇಷನ್ ಸದಸ್ಯರು ಆರಿಸಿ ಬಂದಿದ್ದಾರೆ, ಅವರು ತಮ್ಮ ಡೆವಲಪ್ಮೆಂಟ್ ವಿಷಯದಲ್ಲಿ ನಮಗೆ ಶಾಸಕರ ಅನಿವಾರ್ಯದ ಅಂದಾಗ ನಾನು ಕೆಲಸ ಮಾಡೋಕೆ ಅವ್ರಿಗೆ ಮಾಡಕ್ಕೆ ಹೇಳಿದ್ದೀನಿ. ಆದರೆ ಈಗ ನನಗೂ ನೋವು ಆಗಾಕತ್ತೈತಿ. ಯಾಕಂದ್ರೆ ನೀವು ಬಸನಗೌಡರು ಯಾವಾಗ ಬೇಕಾದಿರಿ ನಾನು ಕೇಳಂಗಿಲ್ಲ. ಯಾವಾಗ ನೀವು ಇನ್ನು ಮೇಲೆ ನಾನು ಇವತ್ತು ಅವ್ರಿಗೆ ನಾವು ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಎಲ್ಲ ಪಾಲಿಕೆಯ ಭಾರತೀಯ ಜನತಾ ಪಕ್ಷದ ಮತವನ್ನು ತಗೊಂಡು ಇವತ್ತು ನಮ್ಮ ರಾಜ್ಯ ನಾಯಕರು ತಮಗೆ ಓಟ್ ಹಾಕಿದ್ದಾರೆ, MLC ಓಟ್ ಹಾಕಿ ಆರಿಸ್ತಾ ಇದ್ದಾರೆ, ನೀವು ಮಾಡಿದ್ದಾರೆ, ಅಧ್ಯಕ್ಷ ಎರಡೂ ಆಗಿರಿ. ಆದರೆ ನೀವು ಬಸನಗೌಡರು ಏನು ಬೇಕಾದ್ರೆ ನಿಮ್ಮ ಪಕ್ಷ ತಮ್ಮ ಬಿಜಾಪುರ ಬಗ್ಗೆ ಮಾತನಾಡ್ತಾಗ ಅವ್ರು ಬಾಜು ಇರಿ, ನಾ ಕೇಳಂಗಿಲ್ಲ ನಿಮಗೆ. ಇನ್ನು ನೀವು ನಾನು ನೋಡಿದ್ದೀನಿ ನಿನ್ನೆ ಬಸನಗೌಡರು ರಾಜ್ಯಾಧ್ಯಕ್ಷ ಬಗ್ಗೆ ಮಾತನಾಡೋ ಟೈಮ್ದಾಗ ನಮ್ಮ ಕೆಲವೊಂದು ಕಾರ್ಪೊರೇಟರ್ ಅಲ್ಲಿ ನಗುವಂಥ ಕೆಲಸ ಮಾಡ್ತಾರೆ. ನನಗೆ ಅಸಹ್ಯ ಆಯ್ತು. ನಿನ್ನೆ ನೀವು ಪಕ್ಷದ ಟಿಕೆಟ್ ತೊಗೊಂಡು ಆರಿಸಿ ಬಂದಿರಿ, ನೀವು ನಮ್ಮ ಪಕ್ಷದ ಬಗ್ಗೆ ಇರೋದು ಹೇಳಿಕೆ ಕೊಡುವಂಥ ಸಂದರ್ಭದೊಳಗೆ ನೀವು ಬಸನಗೌಡರ ಪಾಟೀಲರ ಬಾಜು ಯಾರು ಇದ್ರಂದ್ರೆ ಅವ್ರಿಗೆ ನೋಟಿಸ್ ಕೊಡ್ತಕ್ಕಂಥದ್ದು, ಅವ್ರ ಬಗ್ಗೆ ನಾನು ರಾಜ್ಯಕ್ಕೆ ತಿಳಿಸ್ತಕ್ಕಂಥ ಕೆಲಸನೂ ಕೂಡ ನಾ ಇನ್ನು ಮುಂದಿನ ದಿನಮಾನದಲ್ಲಿ ಮಾಡ್ತಕ್ಕಂಥ ಮಾತನ್ನು ಕೂಡ ಅವ್ರಿಗೆ ಎಚ್ಚರಿಕೆಯನ್ನು ಕೊಡೋಕ್ಕೆ ವಿಚಾರ ಮಾಡ್ತಾರೆ. ಅಲ್ಲೇ BRP ಜೈ ಅಂತಾರೆ, ಹೊಸ ಪಕ್ಷ ಅಂತಾರೆ, ಅದೆಲ್ಲ ಮಾಡ್ತಾ ಇದ್ರು ಮತ್ತೆ ಅದಕ್ಕೆ ನಿಮ್ಮ ಪಕ್ಷ ಇಲ್ಲ, ಅದು ಆಗಿಲ್ಲ ಸರ್. ಅದೇನು ಅವತ್ತೇನು ಅಧಿಕಾರ ಸ್ವೀಕಾರ ಸಮಾರಂಭ ಮಾಡೋ ಟೈಮ್ದಾಗ ಅಲ್ಲ ಈಗಲೂ ಈಗ ಆ ಥರ ಏನ ನನಗೆ ಅದು ಕಂಡು ಬಂದಿಲ್ಲ. ಅದು ಕಂಡು ಬಂದರೂ ಕೂಡ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ನಾವು ಇನ್ಮೇಲೆ ನಾವು ಸೀರಿಯಸ್. ಯಾಕಂದ್ರೆ ಇನ್ನು ಚುನಾವಣೆ ನಾವು ಬರ್ತಕ್ಕಂಥ ಚುನಾವಣೆ ಅದ. ಈಗ ನಾವು ನೋಡ್ತಾ ಇದ್ದೀವಿ ಇವತ್ತು ಸಿದ್ದರಾಮಯ್ಯ DK ಅವರ ಪರಿಸ್ಥಿತಿ ನೋಡಿದಾಗ ಏನು ಚುನಾವಣೆ ಇನ್ನು ನಾವು ಕನಸು ಕಂಡಿದ್ದು JDP ಮೊದಲು ಬರ್ತೈತೋ ಪಂಚಾಯತ್ ಮೊದಲು ಬರ್ತು ಚರ್ಚೆ ಮಾಡಕತ್ತಿದ್ವು. ಆದರೆ ನಮ್ಗೆ ಅವು ಎರಡೂ ದೂರ ಹೋದಾವ. ಈಗ ತರ್ತು ನಮಗೆ ಅನ್ಸಾಕತ್ತಿದ್ದು ಭಾರತೀಯ ಜನತಾ ಪಕ್ಷಕ್ಕೆ ಈಗ ವಿಧಾನಸಭಾ ಚುನಾವಣೆ ಬಂದರೂ ಬರ್ಬೋದು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವು ಪಕ್ಷ ಸಂಘಟನೆ ಕೆಲಸದಲ್ಲಿ ನಾವು ತೊಡಗಿದ್ದೀವಿ. ಇನ್ನು ಮೇಲೆ ಅಂತ ಯಾವೇ ತಪ್ಪು ಮಾಡಿದ್ರು ಕೂಡ ಅವ್ರು ನೋಟಿಸ್ ಕಳಿಸ್ತಕ್ಕಂಥದ್ದು, ಅವ್ರ ಮೇಲೆ ಕ್ರಮ ತಗೊಳ್ಕೊಂಥ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಅವ್ರಿಗೆ ಕೊಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್.